ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಮ್ಮ ಹತ್ರ ನೀವು ಕ್ಯಾಮ್ಝೋನ್ CCTV ಕ್ಯಾಮ್ರಾಗಳನ್ನು ಸುಮಾರು ಜನ ಪರ್ಚೇಸ್ತಿದ್ದೀರಾ. ಬಟ್ ಆ ಒಂದು ಕ್ಯಾಮ್ರಾಗಳನ್ನು ನೀವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೋಬೇಕು, ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಬೇಕು ಅಂತ ತುಂಬ ಗೊಂದಲದಲ್ಲಿರ್ತೀರಾ. ಸೊ ಅದಕ್ಕೋಸ್ಕರ ಅಂತಾನೆ ಒಂದು ಸ್ಪೆಷಲ್ ಆದ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ಯಾಮ್ಝೋನ್ ಕಂಪನಿಯ ಯಾವುದೇ ಕ್ಯಾಮ್ರಾಗಳು ತೊಗೊಂಡ್ರು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ, ಸೇಮ್ ಅಪ್ಲಿಕೇಶನ್ ಇರುತ್ತೆ, ಸೇಮ್ ವರ್ಕಿಂಗ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಫಾರ್ ಎಕ್ಸಾಂಪಲ್ ಒಂದು CCTV ಕ್ಯಾಮ್ರಾನ ನಿಮ್ಮ ಮುಂದೆ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಫಿಟ್ಟಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಪ್ಲಿಕೇಶನ್ ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ಗಮನಿಸಬಹುದು, ನಾನೊಂದು ಎಕ್ಸಾಂಪಲ್ಗೋಸ್ಕರ ಒಂದು ಕ್ಯಾಮ್ರಾನ ತಗೊಂಡ್ಬಂದಿದ್ದೀನಿ. ಈ ಒಂದು 3 ಕ್ಯಾಮ್ರಾ, ನೀವು ಒಂದು ಕ್ಯಾಮ್ರಾದಾಗಿರಲಿ ಅಥವಾ 2 ಕ್ಯಾಮ್ರಾ ತೊಗೊಂಡಿರಲಿ ಅಥವಾ 3 ಕ್ಯಾಮ್ರಾ ತೊಗೊಂಡಿರಲಿ, ಸೊ ಸೇಮ್ ಅಪ್ಲಿಕೇಶನ್ ಸೇಮ್ ವರ್ಕಿಂಗ್ ಅಲ್ಲಿ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಇದನ್ನ ನೀವು ಪಾರ್ಸಲ್ ಕಳಿಸಿರ್ತೀವಿ, ಪಾರ್ಸಲ್ನ ನಿಮಗೆ ಮುಟ್ಟಿದ ಮೇಲೆ ನೀವೊಂದು ಸಿಮ್ಮು, ಒಂದು ಮೆಮರಿ ಕಾರ್ಡ್ನ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಗಮನಿಸ್ಬೋದು, ನನ್ನ ಹತ್ರ ಒಂದು ಏರ್ಟೆಲ್ ಸಿಮ್ಮು ಮತ್ತು ಒಂದು ಮೆಮರಿ ಕಾರ್ಡ್ ಕೂಡ ಇದೆ. ನೀವು ಏರ್ಟೆಲ್ ಸಿಮ್ನೇ ತೊಗೊಳ್ಬೇಕು ಅಂತಲ್ಲ, ನಿಮ್ಮ ಹತ್ರ ಏನಾದರೂ ಜಿಯೋ ಚೆನ್ನಾಗಿದ್ರೆ ಜಿಯೋನೂ ಹಾಕ್ಕೊಳ್ಳಿ, ಅಥವಾ ಏರ್ಟೆಲ್ ಚೆನ್ನಾಗಿದ್ರೆ ಏರ್ಟೆಲ್ ಕೂಡ ಹಾಕೋಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, CCTV ಕ್ಯಾಮ್ರಾನ ಮೊದಲಿಗೆ ನಾನು ಫಿಟ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ, ಯಾವುದೇ CCTV ಕ್ಯಾಮ್ರಾದಲ್ಲಿ ಹಿಂದ್ಗಡೆ ನಿಮಗೆ ಈ ಥರ ಒಂದು ಮೌಂಟಿಂಗ್ಸ್ ಇರುತ್ತೆ. ಸೊ ಗಮನಿಸ್ಬೋದು, ಈ ಥರ ಒಂದು ಮೌಂಟಿಂಗ್ ಇರುತ್ತೆ. ಇಲ್ಲಿ ನಿಮಗೆ 4 ಹೋಲ್ ಕೂಡ ಇರುತ್ತೆ. ಈ 4 ಹೋಲ್ ಮುಖಾಂತರ ನೀವು ಜಸ್ಟ್ ಬೆಂಡಿಂಗ್ ವೈರ್ ತೊಗೊಂಡು ಒಂದು ಕಂಬಕ್ಕೆ ಟೈಟ್ ಮಾಡಿದ್ರೆ ಸಾಕು. ಸೊ ಇಷ್ಟು ಮಾತ್ರ ನಿಮಗೆ. ಇಲ್ಲ ಅಂದರೆ ನಿಮ್ಮ ಹತ್ರ ಒಂದು ಕ್ಲ್ಯಾಂಪ್ ಇದ್ರೆ ಕ್ಲ್ಯಾಂಪ್ ಮುಖಾಂತರನೂ ಕೂಡ ಹಿಂದ್ಗಡೆ ನೀವು ಆ ಪೋಲ್ಗೆ ಟೈಟ್ ಕೂಡ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿರುತ್ತೆ. ಇನ್ನು ಪ್ಯಾನೆಲ್ನ ವಿಷಯಕ್ಕೆ ಬರೋದಾದ್ರೆ ಗಮನಿಸಬಹುದು, ಪ್ಯಾನೆಲ್ಗೆ ಈ ತರ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿರ್ತೀವಿ. ಸ್ಟ್ಯಾಂಡ್ ಗಮನಿಸ್ಕೋಬಹುದು, ನೀವು 2 ಸ್ಕ್ರೂ ಕೂಡ ಕೊಟ್ಟಿರ್ತೀವಿ. ಈ ತರ ಫಿಟ್ ಮಾಡ್ಕೊಳ್ಬೇಕು, ಸರಿನಾ? ಇದು ಕಂಪ್ಲೀಟ್ ಆಗಿ ಫ್ಲೆಕ್ಸಿಬಲ್ ಇರುತ್ತೆ. ಈಗ ನೀವು ಈ ಸ್ಟ್ಯಾಂಡ್ನ ಜಸ್ಟ್ ಒಂದು 15 ಡಿಗ್ರಿ ಅಷ್ಟು ಈ ರೀತಿ ಇರಬೇಕು. ಕೆಲವರು ಈ ತರ ಕೂರಿಸ್ತಾರೆ, ಕೆಲವರು ಹಿಂಗೆ ಕೂರಿಸ್ಬಿಡ್ತಾರೆ. ಈ ತರ ಕೂರಿಸಬಾರ್ದು. ಜಸ್ಟ್ ಒಂದು 15 ಡಿಗ್ರಿ ಅಷ್ಟು ಬೆಂಡ್ ಆಗಿದ್ರೆ ಸಾಕು. ಈಗ ನೀವು ಇದನ್ನ ನಿಮ್ಮ ಪೋಲ್ಗೆ, ಇದೇ ಒಂದು ಪೋಲ್ ಅನ್ಕೊಳ್ಳಿ, ಇಲ್ಲಿ ಹೋಲ್ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಬೆಂಡಿಂಗ್ ವೈರ್ ಹಾಕೊಂಡು ಈ ತರ ಒಂದು ಪೋಲ್ಗೆ ನೀವು ಟೈಟ್ ಮಾಡಿದ್ರೆ ಸಾಕು. ಸೊ ಗಮನಿಸಬಹುದು, ಈ ರೀತಿಯಾಗಿ ಕೂತ್ಕೊಂಡ್ಬಿಡುತ್ತೆ. ಹಾಗೆ ನೀವು ಕ್ಯಾಮ್ರಾನ ಗಮನಿಸ್ಕೋಬಹುದು, ಇಲ್ಲಿ ಹೋಲ್ ಕೂಡ ಇದೆ. ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ಈ ಹೋಲ್ ಮುಖಾಂತರ ಇದಕ್ಕೂ ಬೆಂಡಿಂಗ್ ವೈರ್ ಹಾಕೋಬಹುದು, ಇಲ್ಲ ಕ್ಲಾಂಪ್ ಹಾಕೋಬಹುದು. ಜಸ್ಟ್ ಈ ರೀತಿಯಾಗಿ ಕೂರಿಸ್ಕೋಬೇಕು. ಸೊ ಗಮನಿಸಬಹುದು, ಮೇಲ್ಗಡೆ 15 ಡಿಗ್ರಿ ಅಷ್ಟು ಬೆಂಡ್ ಆಗಿರಬೇಕು. ಈ ರೀತಿಯಾಗಿ ನೀವು ಫಿಟ್ಟಿಂಗ್ ನ ಮಾಡ್ಕೋಬಹುದು. ಇನ್ನು ಈ ಒಂದು C ಟೈಪ್ ಇಲ್ಲಿ ಕಾಣಿಸ್ಬೋದು. C ಟೈಪ್ ನ ಕೆಲವೊಂದು ಕ್ಯಾಮ್ರಾಗಳಲ್ಲಿ ಏನು ಮಾಡ್ತಾರೆ, ಇಲ್ಲಿ ಪಾಯಿಂಟ್ನ ಕೊಟ್ಟಿರ್ತಾರೆ, ಕೆಲವೊಂದು ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾರೆ. ಸೊ ನೀವು ಅದನ್ನು ಗಮನಿಸ್ಕೊಳ್ಳಿ. ಯಾವ್ಯಾವ ಮಾಡೆಲ್ ತೊಗೊಂಡಿರ್ತೀರಲ್ಲ ಸೇಮ್ ಇರುತ್ತೆ, ಬಟ್ ಪಾಯಿಂಟ್ಗಳನ್ನು ನಿಮಗೆ ಕೆಳಗಡೆ, ಮೇಲ್ಗಡೆ, ಲೆಫ್ಟ್ ಸೈಡು, ರೈಟ್ ಸೈಡು ಈ ಥರ ಕೊಟ್ಟಿರ್ತಾರೆ. ನೀವು ಅದನ್ನು ಗಮನಿಸ್ಕೋಬೇಕು. ಸೊ ಇದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ಇದನ್ನು ಜಸ್ಟ್ ಈ ಪಾಯಿಂಟ್ಗೆ ಪ್ಲಗ್ ಮಾಡಿದ್ರೆ ಸಾಕು. ಇದು ಬಿಟ್ಟರೆ ಇದು ಯಾವುದೇ ಥರ ಫಿಟ್ಟಿಂಗ್ನ ಯಾರಾದರೂ ಕರೆಸಬೇಕು, ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಅಂತ ಯಾವುದೇ ಥರ ತೊಂದರೆ ಇಲ್ಲ, ಆರಾಮಾಗಿ ನೀವೇ ಮಾಡ್ಕೋಬೋದು. ಸೊ ಫಿಟ್ಟಿಂಗ್ ಬಗ್ಗೆ ಇದಾಗಿತ್ತು. ಇನ್ನು ಇನ್ಸ್ಟಾಲೇಷನ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈ ಒಂದು ಕ್ಯಾಮ್ರಾದಲ್ಲಿ ಗಮನಿಸ್ಬೋದು, ಈ ಒಂದು ಕ್ಯಾಮ್ರಾನ ಜಸ್ಟ್ ನೀವು ಈ ಥರ ಟಿಲ್ಟ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಸಿಮ್ ಕಾರ್ಡ್ ಮತ್ತು ಮೆಮರಿ ಕಾರ್ಡ್ ಹಾಕುವಂಥ ಸ್ಲಾಟ್ ಕೂಡ ಬರ್ತದೆ. ಸೊ ಗಮನಿಸ್ಬೋದು, ಸಿಮ್ಮು ಮತ್ತು ಮೆಮರಿ ಕಾರ್ಡು. ಮೊದಲಿಗೆ ನಾನೊಂದು ಸಿಮ್ನ ತೊಗೊಳ್ತಾ ಇದ್ದೀನಿ. ಸಿಮ್ನ ನೀವು ಜಸ್ಟ್ ಈ ಥರ ಪುಷ್ ಮಾಡಬೇಕು. ಈ ಪುಷ್ ಮಾಡಿದ್ಮೇಲೆ ಸಿಮ್ ನಿಮಗೆ ಒಂದು ಲಾಕ್ ಆಗಿರುವಂಥ ಒಂದು ಟಕ್ ಅಂತ ಒಂದು ಸೌಂಡ್ ಬರುತ್ತೆ. ಸೊ ಗಮನಿಸ್ಬೋದು. ಹಾಗೆ ಒಂದು ಮೆಮರಿ ಕಾರ್ಡ್ ಸಹ ಹಾಕ್ತಾ ಇದ್ದೀನಿ. ಮೆಮರಿ ಕಾರ್ಡ್ ಏನಕ್ಕೆ ಹಾಕಬೇಕು ಅಂದರೆ, ನಿಮ್ಮದು ಹಳೆ ವಿಡಿಯೋ ಏನಾದರೂ ನೋಡಬೇಕು ಅಂತಂದರೆ ಮೆಮರಿ ಕಾರ್ಡ್ನ ಹಾಕಬೇಕು. ನೋಡಿ, ಒಂದು ಟಕ್ ಅಂತ ಈ ಥರ ಒಂದು ಸೌಂಡ್ ಬರುತ್ತೆ. ನಂತರ ಇದನ್ನು ನೀವು ಕ್ಲೋಸ್ ಮಾಡ್ಕೊಳ್ಬೇಕು. ಓಕೆ, ಈಗ ನಾನು ಕ್ಯಾಮ್ರಾನ ಆನ್ ಮಾಡ್ಕೊಳ್ತೀನಿ. ಕ್ಯಾಮ್ರಾ ಆನ್ ಮಾಡುವಂಥ ಇಲ್ಲಿರುತ್ತೆ. ಸೊ ಗಮನಿಸ್ಬೋದು, ಆಫ್ ಮತ್ತು ಆನು. ಒಂದೊಂದು ಕ್ಯಾಮ್ರಾದಲ್ಲಿ ಕೆಳಗಡೆ ಇರುತ್ತೆ, ಒಂದೊಂದು ಕ್ಯಾಮ್ರಾದಲ್ಲಿ ಮೇಲ್ಗಡೆ ಕೂಡ ಇರುತ್ತೆ. ನಾನು ಜಸ್ಟ್ ಇದನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆನ್ ಮಾಡ್ಕೊಂಡ ತಕ್ಷಣ ನಿಮಗೆ ಕ್ಯಾಮ್ರಾ ಆನ್ ಆಗುತ್ತೆ. ಕ್ಯಾಮ್ರಾ ಆದಮೇಲೆ ನೀವು ಹಾಕಿರುವಂಥ ಸಿಮ್ ಕಾರ್ಡ್ ಕರೆಕ್ಟ್ ಆಗಿದ್ರೆ ಸಿಮ್ ಕಾರ್ಡ್ ಸಕ್ಸಸ್ಫುಲ್ ಅಂತ ಹೇಳುತ್ತೆ. ಗಮನಿಸ್ಕೋಬೋದು, ನೋಡಿ, ನೆಟ್ವರ್ಕ್ ಕನೆಕ್ಟೆಡ್ ಅಂತ ಹೇಳುತ್ತೆ. ಸಿಮ್ ಸರಿಯಾಗಿರಲಿಲ್ಲ, ಫಾರ್ ಎಕ್ಸಾಂಪಲ್ ನೀವು ತುಂಬ ಹಳೆಯ ಸಿಮ್ ಹಾಕ್ತಿದ್ದೀರಾ ಅಥವಾ ಇದಕ್ಕೆ ಕನೆಕ್ಟ್ ಆಗದಿರುವಂಥ ಸಿಮ್ ಆಗ್ತಿದ್ರೆ ನೆಟ್ವರ್ಕ್ ಕನೆಕ್ಟೆಡ್ ಅಂತ ಹೇಳಲ್ಲ. ಆವಾಗ ನೀವು ಸಿಮ್ನ ಬದಲಾಯಿಸಬೇಕಾಗ್ತದೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೋ ಹಳೆ ಸಿಮ್ ಹಾಕ್ತಾರೆ ಕೆಲವೊಬ್ಬರು, ಅದು ಕನೆಕ್ಟ್ ಆಗ್ತಿಲ್ಲ ಅಂತ ನಮಗೆ ಫೋನ್ ಮಾಡ್ತೀರಾ. ಸೊ ಆ ಥರ ಇದನ್ನು ಮಾಡಬೇಡಿ. ಮೊದಲಿಗೆ ನೀವು ಹೊಸ ಸಿಮ್ ತೊಗೊಳ್ಳಿ, ಅಥವಾ ನೀವು ಯಾವ್ದಾದ್ರು ಸಿಮ್ ಹಾಕಿದ್ರೂ ಕೂಡ ಕ್ಯಾಮ್ರಾ ನಿಮಗೆ ಸಿಮ್ ಕಾರ್ಡ್ ಸಕ್ಸಸ್ಫುಲ್ ಅಂತ ಹೇಳ್ಬಿಡುತ್ತೆ, ಅಂದರೆ ಸಕ್ಸೀಡೆಡ್ ಅಂತ ಹೇಳುತ್ತೆ. ಆವಾಗ ನಿಮ್ಮ ಸಿಮ್ ಇದಕ್ಕೆ ಸಕ್ಸೀಡೆಡ್ ಆಗಿದೆ, ಆವಾಗ ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ. ಸೊ ಈಗ ಇದಕ್ಕೆ ಸಿಮ್ಮು ಮೆಮರಿ ಕಾರ್ಡ್ ಹಾಕಿದ್ದಾಯಿತು, ಫಿಟ್ಟಿಂಗ್ ಬಗ್ಗೆನೂ ಗೊತ್ತಾಯಿತು. ಈಗ ಇನ್ಸ್ಟಾಲೇಷನ್ ಬಗ್ಗೆ ಬರೋಣ. ಸೊ ಈಗ ನಿಮ್ಮ ಮೊಬೈಲಲ್ಲಿ ನೀವು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಮೇಲೆ V380 Pro, ಓಕೆ, V380 Pro ಅಂತ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗಮನಿಸ್ಬೋದು, ಈ ರೀತಿಯಾಗಿ ಬರುತ್ತೆ. ಓಕೆ, ಇದನ್ನು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ, ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಪ್ಲೋಡ್ ಕೂಡ ಆಗ್ತಿದೆ. ಸೊ ಗಮನಿಸ್ಬೋದು, ಇದು V380 ಅಪ್ಲಿಕೇಶನ್ನ ನಿಮಗೆ ಡೌನ್ಲೋಡ್ ಆದಮೇಲೆ ಜಸ್ಟ್ ಓಪನ್ ಅಂತ ಕೊಟ್ಕೊಳ್ಳಿ. ಓಪನ್ ಆದಮೇಲೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಎಸ್ ಅಂತ ಕೊಟ್ಕೊಂಡು ಅಗ್ರೀಡ್ ಕೊಡ್ಕೊಳ್ಳಿ.
ಸೊ ಈ ರೀತಿ ಓಪನ್ ಆಗುತ್ತೆ. ಜಸ್ಟ್ ಇದನ್ನು ಈ ಥರ ಸ್ಲೈಡ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಗಮನಿಸ್ಬೋದು ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಬರುತ್ತೆ. ನೀವು ಫಸ್ಟು ಹೊಸದಾಗಿ ಮಾಡ್ತಿರ್ತೀರಲ್ಲ, ಅದಕ್ಕೋಸ್ಕರ ರಿಜಿಸ್ಟರ್ ಅಂತ ಕೊಡ್ಕೊಳ್ಳಿ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಎ ಕಂಟ್ರಿ ಆರ್ ರೀಸನ್ ಅಂತ ಕೊಡ್ತಾ ಇದೆ. ಸೊ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ ಅಂತಂದರೆ, ಮೊದಲು ಆಫ್ರಿಕಾ, ಏಷ್ಯಾ ಈ ಥರ ಎಲ್ಲ ಬರುತ್ತೆ, ಬಟ್ ನಮ್ಮದು ಏಷ್ಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಹಾಗೆ ಗಮನಿಸ್ಬೋದು ಕೆಳಗಡೆ ಬಂದರೆ ಪ್ಲೀಸ್ ಎಂಟರ್ ದ ಇಮೇಲ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಎಂಟರ್ ದ ಇಮೇಲಲ್ಲಿ ನೀವು ನಿಮ್ಮ ಇಮೇಲ್ ಕೂಡ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೋದು, ಇಲ್ಲ ಮೊಬೈಲ್ ನಂಬರ್ ಕೂಡ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೋದು. ಗಮನಿಸ್ಬೋದು ಇಲ್ಲಿ ಫೋನ್ ವೆರಿಫಿಕೇಷನ್ ಅಂತಿದೆ. ಸೊ ಇದನ್ನು ನೀವು ಡಬಲ್ ಟ್ಯಾಪ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಬರ್ತದೆ, ಗಮನಿಸ್ಕೋಬೋದು. ಇಲ್ಲಿ ನೀವು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ರೆ, ಮೊಬೈಲ್ ನಂಬರ್ ಹಾಕಿ ಜಸ್ಟ್ ಇಲ್ಲಿ ನೆಕ್ಸ್ಟ್ ಕೊಟ್ಟರೆ ನಿಮ್ಮ ವಾಟ್ಸಪ್ಗೆ ಒಂದು OTP ಬರುತ್ತೆ. ಸೊ ಅದರಿಂದನೂ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಒಂದು ಇಮೇಲ್ ಮುಖಾಂತರ. ಸೊ ಈಗ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ನಂಬರ್ಗೆ ಹಾಕ್ಬಿಟ್ಟು ನಿಮಗೆ OTP ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಆವಾಗ ನೀವು ಫಾರ್ಮೇಟ್ನ ಚೇಂಜ್ ಮಾಡ್ಕೊಳ್ಳಿ. ಆವಾಗ ನಾನು Gmail ಮುಖಾಂತರ ಇದನ್ನು ಮಾಡ್ಕೋಬೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾನು Gmail ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈಗ ಸ್ಟಾರ್ಟ್. ಸೊ ಗಮನಿಸ್ಬೋದು ನಾನೀಗ ಮೊಬೈಲ್ ನಂಬರ್ ಕೂಡ ಹಾಕ್ತಿದ್ದೀನಿ. ನಿಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ. ಓಕೆ, ಮೊಬೈಲ್ ನಂಬರ್ ಹಾಕ್ತಿದ್ದೀನಿ, ನೆಕ್ಸ್ಟ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಇಲ್ಲೇನು ಕಾಣಿಸುತ್ತಲ್ಲ ಇದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ವೆರಿಫಿಕೇಷನ್ ಈ ಥರ ಸಕ್ಸಸ್ ಅಂತ ಬರುತ್ತೆ. ಈಗ ನಿಮಗೆ ಮೆಸೇಜಲ್ಲಾದರೂ ಬರುತ್ತೆ, ಇಲ್ಲ ಅಂತಂದರೆ ನಿಮ್ಮ ವಾಟ್ಸಪ್ಗಾದರೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ನಾನು ಇನ್ನೊಂದು ಮೊಬೈಲ್ನ ತೊಗೊಂಡಿದ್ದೀನಿ. ಸೊ ಗಮನಿಸ್ಬೋದು ಈ ರೀತಿಯಾಗಿ ಒಂದು ನಿಮಗೆ OTP ಕೂಡ ಬರುತ್ತೆ, ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸ್ಟಾರ್ಟ್. ಸೊ ಗಮನಿಸ್ಬೋದು ನಂತರ ಆಮೇಲೆ ಸೆಟ್ ಪಾಸ್ವರ್ಡ್ ಅಂತ ಬಂದಿದೆ. ಅಂದರೆ ನಿಮಗೆ ಬೇಕಾಗಿರುವಂಥ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಪಾಸ್ವರ್ಡ್ನ. ಆದರೆ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ತೀರಲ್ಲ ಅದು ನಿಮಗೆ 3 ಲೆಟರ್ಸಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದಷ್ಟು ಸಂಖ್ಯೆಗಳನ್ನ ಹಾಕ್ಕೊಳ್ಳಿ, ಮತ್ತು ನಿಮ್ಮ ನೇಮ್ ಏನಿರುತ್ತೆ, ಈಗ ಪ್ರಕಾಶ್ ಅಂತ ಹಾಕ್ಕೊಳ್ಳಿ, P ಅನ್ನೋದನ್ನ ಬಿಗ್ ಲೆಟರ್ ಇಟ್ಕೊಂಡು ಉಳಿದಿರೋದನ್ನ ಸ್ಮಾಲ್ ಲೆಟ್ರ್ ಕೂಡ ಹಾಕೋಬೋದು. ಸೊ ನಾನು ಇವಾಗ ಏನು ಮಾಡ್ತೀನಿ 1 2 3 4 5 6 7 8 9 ಅಂತ ಇಟ್ಕೊಂಡಿದ್ದೀನಿ. ಸೊ ಗಮನಿಸ್ಬೋದು ನೀವು ಯಾವುದು ಬೇಕೋ ನೀವು ಅದನ್ನ ಇಟ್ಕೊಳ್ಳಿ. ಆದರೆ ನಾನಿಲ್ಲಿ P ಅನ್ನೋದನ್ನ ಬಿಗ್ ಲೆಟ್ರ್ ಹಾಕ್ಕೊಂಡಿದ್ದೀನಿ, R ಅನ್ನೋದನ್ನು ಸ್ಮಾಲ್ ಲೆಟ್ರ್ ಹಾಕ್ಕೊಂಡಿದ್ದೀನಿ. ಸೇಮ್ ಪಾಸ್ವರ್ಡ್ನ ನೀವು ಎಂಟರ್ ದ ಪಾಸ್ವರ್ಡ್ ಅಗ್ಯಾನ್ ಅಂದರೆ ಸೇಮ್ ಪಾಸ್ವರ್ಡ್ನ ಹಾಕ್ಕೊಳ್ಬೇಕಾಗತ್ತೆ. ನಾನು ಇಲ್ಲೂ ಕೂಡ 1 2 3 4 5 6 7 8 9. ಸೊ ನೀವು ಬೇಕಾಗಿರೋದು ಹಾಕೋಬೋದು. ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ನಾನು P ಅನ್ನೋದನ್ನ ಬಿಗ್ ಲೆಟ್ರು ಮತ್ತು ಅದೇ ರೀತಿಯಾಗಿ ಬರಬೇಕು. ಸೊ ಕನ್ಫರ್ಮ್. ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಸೊ ನಮ್ಮದು ಒಂದು ಅಪ್ಲಿಕೇಶನ್ ಈಗ ಕಂಪ್ಲೀಟ್ ಆಗಿ ಲಾಗಿನ್ ಆಗಿದೆ, ಗಮನಿಸ್ಕೋಬೋದು. ಲಾಗಿನ್ ಈಗ ಆ್ಯಡ್ ಡಿವೈಸ್ ಅಂತ ಕೇಳ್ತಾ ಇದೆ. ಇಲ್ಲಿ ಕೆಲವೊಂದಷ್ಟು ಪರ್ಮಿಷನ್ಸ್ ಇರುತ್ತೆ, ನೀವು ಅದನ್ನು ಕೊಟ್ಕೊಳ್ಳಿ. ಸೊ ಎಲ್ಲದಕ್ಕೂ ಅಲೌಡ್ ಮಾಡ್ಕೊಳ್ಳಿ. ಸೊ ಕನ್ಫರ್ಮ್. ಈಗ ಆ್ಯಡ್ ಡಿವೈಸ್ ಅಂತ ಬರ್ತಾ ಇದೆ. ಆ್ಯಡ್ ಡಿವೈಸ್ ಮೇಲೆ ನೀವು ಪ್ರೆಸ್ ಮಾಡಿಕೊಂಡು ಇದು ಕೇಳುವಂಥ ಕೆಲವೊಂದಷ್ಟು ಫಾರ್ಮಾಲಿಟೀಸ್ ಇರುತ್ತೆ, ಅದಕ್ಕೆಲ್ಲ ನೀವು ಅಲೌಡ್ ಕೊಟ್ಕೊಳ್ಬೇಕಾಗತ್ತೆ. ಅಲೌಡ್ ಕೊಟ್ಟ ಮೇಲೆ ನಿಮ್ಗೆ ಈ ರೀತಿ. ಸೊ ಈಗ ಕ್ಯಾಮ್ರಾನ ನಾವು ಆನ್ ಮಾಡೋಣ. Camera is starting. Please wait. Network connected. ಸೊ ಗಮನಿಸ್ಬೋದು ನೆಟ್ವರ್ಕ್ ಕನೆಕ್ಟೆಡ್ ಅಂತ ಹೇಳ್ತಾ ಇದೆ, ಅಂದರೆ ಸಿಮ್ಮು ಇದಕ್ಕೆ ಸಕ್ಸಸ್ಫುಲ್ ಆಗಿ ಆಗಿದೆ ಅಂತ ಅರ್ಥ. ಸೊ ನಾನೀಗ ಏನು ಮಾಡ್ತೀನಿ, ಕ್ಯಾಮ್ರಾ ಮೇಲೆ ಒಂದು QR ಕೋಡ್ ಇರುತ್ತೆ. ಸೊ ಗಮನಿಸ್ಬೋದು ಒಂದು QR ಕೋಡ್ ಇದೆ. ನಾನೀಗ ಇದನ್ನು ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಆ್ಯಡ್ ಡಿವೈಸ್ ಅಂತ ಬರುತ್ತೆ. ಸೊ ನೀವೇನಾದರೂ ಇದನ್ನು ಲ್ಯಾಂಡಿಗೆ ಕೂರಿಸ್ತೀರಾ ಅಥವಾ ಹೋಮಲ್ಲಿ ಕೂರಿಸ್ತೀರಾ ಅಂದರೆ ಕೆಲವೊಂದಷ್ಟು ನೇಮ್ಗಳು ಕೂಡ ತೋರಿಸ್ತಾ ಇದೆ, ಗಮನಿಸ್ಬೋದು. ಹೋಮು, ಆಫೀಸು, ಬೆಡ್ರೂಮು ಈ ರೀತಿ, ಅಥವಾ ನಿಮಗೆ ಬೇಕಾಗಿರೋದನ್ನ ಇಲ್ಲಿ ಅದರ ಒಂದು ಕ್ಯಾಮ್ರಾದ ನೇಮ್ನ ನೀವು ಸೆಲೆಕ್ಟ್ ಮಾಡ್ಬೋದು. ನೀವು ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯೂ ಡಿವೈಸ್. ಓಕೆ, ಈಗ ಡೈರೆಕ್ಟಾಗಿ ನಿಮಗೆ ಗಮನಿಸ್ಕೋಬೋದು. ಮತ್ತೆ ಅದನ್ನ ರೀಸ್ಟಾರ್ಟ್ ಮಾಡಿದ ತಕ್ಷಣ ಆ್ಯಕ್ಟಿವ್ ಡಿವೈಸ್ ಅಂತ ಬರುತ್ತೆ. ಆ್ಯಕ್ಟಿವ್ ಡಿವೈಸ್ ಮೇಲೆ ಕೊಟ್ಟರೆ ಈಗ ಕ್ಯಾಮ್ರಾ ಇದಕ್ಕೆ ಕಾನ್ಫಿಗರ್ ಆಗ್ತಾ ಇದೆ, ಗಮನಿಸ್ಬೋದು. ಈಗ ಡೈರೆಕ್ಟಾಗಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಕನ್ಫರ್ಮ್ ಅಂತ ಕೊಟ್ಕೊಂಡ ತಕ್ಷಣ ಗಮನಿಸ್ಬೋದು 1 2 3 ಈ ರೀತಿಯಾಗಿ. ನೀವು 2 ಕ್ಯಾಮ್ರಾ ತೊಗೊಂಡ್ರೆ 2 ಬರುತ್ತೆ, ಒಂದೇ ಕ್ಯಾಮ್ರಾ ತೊಗೊಂಡ್ರೆ 1 ಸ್ಕ್ರೀನ್ ಬರುತ್ತೆ. ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಕ್ಯಾಮ್ರಾನ ನಿಮ್ಮ ಮೊಬೈಲ್ಗೆ ನೀವು ಕಾನ್ಫಿಗರೇಷನ್ ಈ ಥರ ಮಾಡ್ಕೋಬೋದು. ಸೊ ಗಮನಿಸ್ಬೋದು. ಇನ್ನು ಆ್ಯಪ್ನ ಎಲ್ಲ ಇನ್ಸ್ಟಾಲ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ನಿಮಗೆ. ಸೊ ಗಮನಿಸ್ಬೋದು ಕೆಳಗಡೆ ನಿಮಗೆ PTZ ಅಂತಿದೆ. ಈ PTZ ಅಲ್ಲಿ ನೀವು ರೊಟೇಷನ್ ಮಾಡ್ಕೊಳ್ಳೋದು. ಸೊ ಗಮನಿಸ್ಬೋದು ಕ್ಯಾಮ್ರಾ ಈಗ ಇಲ್ಲಿ ರೊಟೇಷನ್ ಆಗ್ತಾ ಇದೆ, ಇಲ್ಲೂ ಕೂಡ ರೊಟೇಷನ್ ಆಗ್ತಾ ಇದೆ. ನಿಮಗೆ ಲೆಫ್ಟ್ ಬೇಕು ಅಂದರೆ ಲೆಫ್ಟು, ರೈಟ್ ಬೇಕು ಅಂತಂದರೆ ಈ ಥರ ರೈಟಲ್ಲಿ ನೀವು ತಿರುಗಿಸ್ಕೋಬೋದು. ನೀವು ರೊಟೇಟ್ ಮಾಡ್ಕೊಳ್ಬೋದು ಈ ಒಂದು PTZ ಆಪ್ಷನ್ಸಲ್ಲಿ.
ಇನ್ನು ಸ್ಕ್ರೀನ್ ಶಾಟ್ ಅಂತಿದೆ. ಸ್ಕ್ರೀನ್ ಶಾಟ್ನ ಜಸ್ಟ್ ನೀವು ಈ ಥರ ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಗೆ ಹೋಗುತ್ತೆ. ಅಂದರೆ ನೀವು ಲೈವಲ್ಲಿ ನೋಡ್ತಿರುವಂಥ ಒಂದು ಫೋಟೋ ನಿಮಗೆ ಗ್ಯಾಲರಿಗೆ ಹೋಗುತ್ತೆ. ಈಗ ನಿಮಗೆ 2 ವೇ ಕಮ್ಯುನಿಕೇಷನ್ಸ್ ಬೇಕು ಅಂತಂದರೆ ನೀವೀಗ ಮನೇಲಿ ಇರ್ತೀರಾ, ನಿಮ್ಮ ಜಮೀನಲ್ಲಿ ಅಳವಡಿಸಿರ್ತೀರಾ, ಅಲ್ಲಿಂದ ಮಾತಾಡಬೇಕು ಅಂತಂದರೆ ಈ ಸ್ಪೀಕ್ ಅಂತ ಆಪ್ಷನ್ಸ್ ಇದೆ. ಈ ಸ್ಪೀಕ್ ಮೇಲೆ ನೀವು ಇದನ್ನ ಪ್ರೆಸ್ ಮಾಡಿದ್ರೆ ನೀವು ಇದ್ರ ಮೇಲೆ ಟ್ಯಾಪ್ ಮಾಡಿಟ್ಕೊಂಡ್ರೆ ಮಾತಾಡ್ಬೋದು. ಹಲೋ ಹಲೋ ಯಾರಪ್ಪ ಇದ್ದೀರಾ? ಸೊ ಗಮನಿಸ್ಬೋದು, ಈ ರೀತಿಯಾಗಿ ಸ್ಪೀಕ್ ಮೇಲೆ ನೀವು ಪ್ರೆಸ್ ಮಾಡಿಡ್ತಾ ನೀವು ಕ್ಯಾಮ್ರಾಗೆ ಮಾತಾಡ್ಬೋದು. ಸೊ ಅದಾದಮೇಲೆ ಲೈವಲ್ಲಿ ನೋಡ್ತಾ ಇರುವಂಥ ಒಂದು ವಿಡಿಯೋನ ನೀವು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದರೆ ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ರೆಕಾರ್ಡ್ ಆಗ್ತಾ ಇದೆ. ಸೊ ಗಮನಿಸ್ಬೋದು, ರೆಕಾರ್ಡ್ ಆಗ್ತಾ ಇದೆ. ನೀವು ಇದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ನಿಮ್ಮ ಆಲ್ಬಮ್ ಅಂದರೆ ನಿಮಗೊಂದು ಗ್ಯಾಲರಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅವಾಗ ನೀವು ವಾಟ್ಸಪ್ ಮುಖಾಂತರ ಅಥವಾ ಇನ್ನೊಬ್ಬರಿಗೆ ಕಳಿಸ್ಕೋಬೋದು. ಸೊ ಗಮನಿಸ್ಬೋದು, PTZ ಅಲ್ಲಿ ರೊಟೇಷನ್ ಮಾಡ್ಕೋಬೋದು. ಇದು ಸ್ಕ್ರೀನ್ ಶಾಟ್ ಆಪ್ಷನು, ಇದು ಕಾಲಿಂಗ್ ಆಪ್ಷನು, ಇದು ನೀವು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಿರುವಂಥ ಒಂದು ಆಪ್ಷನು. ಇದೊಂದು ಪ್ಲೇ ಬ್ಯಾಕ್ ಅಂತ ಆಪ್ಷನ್ಸ್ ಇದೆ. ಈ ಪ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಮೈಕ್ರೋ SD ಕಾರ್ಡ್ಗೆ ನೀವು ಸೆಲೆಕ್ಟ್ ಮಾಡಿದ್ರೆ ನೀವೊಂದು ಹಳೆ ದಿನದ್ದು ಅಂತಂದರೆ ಇವತ್ತು ಯಾವ ಒಂದು ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಗಮನಿಸ್ಬೋದು, ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಯಾವ ಡೇಟಿಗೆ ಬೇಕು ನೋಡಿ, ಫಾರ್ ಎಕ್ಸಾಂಪಲ್ 2ನೇ ತಾರೀಕು ಬೇಕು ಕನ್ಫರ್ಮ್ ಮಾಡಿಕೊಂಡು ನೀವು ಇಲ್ಲಿ ಟೈಮಿಂಗ್ಸ್ ಬರುತ್ತೆ. ಆ ಟೈಮಿಂಗ್ಸಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಒಂದು ಹಳೆ ವಿಡಿಯೋನ ನೋಡ್ಬೋದು. ಸೊ ನಾನು ಇವಾಗ ಆನ್ ಮಾಡಿರೋದ್ರಿಂದ ರೆಕಾರ್ಡ್ ಆಗಿಲ್ಲ. ಸೊ ನೀವು ಈ ರೀತಿಯಾಗಿ ರೆಕಾರ್ಡ್ನ ನೋಡ್ಕೋಬೋದು. ಮತ್ತೆ ಲೈವ್ ಬೇಕು ಅಂತಂದರೆ ಲೈವ್ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಈಗ ಏನು ನಡೀತಿದೆ ಅದು ನಿಮಗೆ ಶೋ ಆಗುತ್ತೆ, ಲೈವ್ ಬರ್ತಾ ಇದೆ. ಮತ್ತು ನೀವು ಇದನ್ನು ಈ ರೀತಿಯಾಗಿ ಮತ್ತೆ ಬ್ಯಾಕ್ನ ಬರಬೇಕಾಗತ್ತೆ. ಸೊ ಆಮೇಲೆ ಸೆಟ್ಟಿಂಗ್ಸು, ಈಗ ನೀವು ಸೈರನ್ ಸೆಟ್ಟಿಂಗ್ಸ್ಗಳು ಬೇಕು ಅಂತಂದರೆ ಸೆಟ್ಟಿಂಗ್ನ ಹೋಗಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೈರನ್ ಸೆಟ್ಟಿಂಗ್ ಅಂತಿರುತ್ತೆ. ಅಲ್ಲಿ ನಿಮಗೆ ಇಷ್ಟೊಂದು ಸೆಟ್ಟಿಂಗ್ಸ್ಗಳಿರುತ್ತೆ. ಇದರಲ್ಲಿ ಗಮನಿಸ್ಬೋದು ನೀವು ಅಲಾರಾಮ್ ಸೆಟ್ಟಿಂಗ್ ಅಂತ ಇದೆ. ಈ ಅಲಾರಾಮ್ ಸೆಟ್ಟಿಂಗಲ್ಲಿ ನೀವು ಜಸ್ಟ್ ಅಲಾರಾಮ್ನ ಅಂದರೆ ಒಂದು ಅಲಾರಾಮ್ನ ಆನ್ ಮಾಡ್ಕೋಬೇಕು. ಹಾಗೆ ನಿಮಗೆ ಗಮನಿಸ್ಬೋದು ಇಲ್ಲಿ ಡಿಟೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ. ಈ ಡಿಟೆಕ್ಷನ್ನ ಸೆನ್ಸಿಟಿವಿಟಿ ಏನಿದೆ ನಿಮಗೆ ಹೈ ಬೇಕು ಅಂತಂದರೆ ಹೈ ಇಟ್ಕೊಳ್ಳಿ. ಸೊ ಗಮನಿಸ್ಬೋದು, ಇಲ್ಲಿ ನಿಮಗೆ ಅಲಾರಾಮ್ ಸೌಂಡ್ ಮೇಲೆ ನೀವು ಆನ್ ಮಾಡಿಕೊಂಡ್ರೆ ಈಗ ಇದ್ರ ಹತ್ರ ಯಾರಾದರೂ ಬಂದರೆ ನಿಮಗೆ ಸೈರನ್ ಕೂಡ ಮಾಡುತ್ತೆ. ಸೊ ಇಲ್ಲ ಅಂತಂದರೆ ನೀವು ಆ ಒಂದು ಸೈರನ್ನ ಚೇಂಜ್ ಕೂಡ ಮಾಡ್ಕೋಬೋದು. ಅಂದರೆ ನಿಮಗೆ ಇಷ್ಟವಾದ ಒಂದು ಸೌಂಡ್ನ ನೀವು ಇಟ್ಕೋಬೋದು. ಸೊ ಗಮನಿಸ್ಬೋದು, ಇಲ್ಲಿ ಡಿಫಿಕಲ್ಟ್ ಅಂತ ಇದೆ. ಡಿಫಿಕಲ್ಟ್ ಮೇಲೆ ನೀವು ಪ್ರೆಸ್ ಮಾಡಿಕೊಂಡು ಕಸ್ಟಮ್ ರೆಕಾರ್ಡು ಇದ್ರ ಮೇಲೆ ಪ್ರೆಸ್ ಮಾಡಿ ನಿಮಗೆ ಯಾವುದು ಸೌಂಡ್ ಬೇಕೋ ಅದನ್ನು ರೆಕಾರ್ಡ್ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಆ ಸ್ಪೀಕರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಡಾಗ್ದಾಗಿರಲಿ, ಆಂಬುಲೆನ್ಸ್ ಆಗಿರಲಿ, ಯಾವುದೇ ಸೌಂಡ್ ಆಗಿರಲಿ ಅದನ್ನು ನೀವು ಕಸ್ಟಮ್ ರೆಕಾರ್ಡಿಂಗಲ್ಲಿ ರೆಕಾರ್ಡ್ ಮಾಡ್ಕೊಂಡು ಸೆಟ್ ಕೂಡ ಮಾಡ್ಕೋಬೋದು. ಮತ್ತು ನೀವು ವಾಪಸ್ ಬಂದರೆ ಸೊ ಗಮನಿಸ್ಬೋದು, ನಾನೀಗ AI ಹ್ಯೂಮನ್ ಡಿಟೆಕ್ಷನ್ನ ಆನ್ ಕೂಡ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ನೋಟಿಫಿಕೇಶನ್ ಇದ್ರ ಹತ್ರ ಯಾರಾದರೂ ಬಂದರೆ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಅದು ಗಮನಿಸ್ಬೋದು. ಹಾಗೆ ನಿಮಗೆ ಇದರ ಹತ್ರ ಯಾರಾದರೂ ಬಂದಾಗ ಡಿಟೆಕ್ಟ್ ಮಾಡಿ ಒಂದು ಫೋಟೋ ಕಳಿಸುತ್ತೆ ಅಂತ ಹೇಳ್ತೀವಿ. ಅದನ್ನು ನೀವು ಈವೆಂಟ್ಸಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಗಮನಿಸ್ಬೋದು, ಇಲ್ಲಿ ಈವೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗಮನಿಸ್ಬೋದು ನಾನಿವಾಗ ಡಿಟೆಕ್ಟ್ ಆಗಿರುವಂಥ ಒಂದು ಫೋಟೋ ಕೂಡ ಕಳಿಸಿದೆ, ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಇದರ ಹತ್ರ ಯಾರಾದರೂ ಬಂದರೆ ನಿಮಗೆ ಡಿಟೆಕ್ಟ್ ಆಗಿರುವಂಥ ಫೋಟೋನ ನೀವು ಈವೆಂಟ್ಸಲ್ಲಿ ಕೂಡ ನೋಡ್ಕೋಬೋದು. ಅಥವಾ ನೀವು ಇನ್ನೊಂದು ಫೋನಿಗೆ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೇಕು, ಇನ್ನೊಂದು ಫೋನಿಗೆ ಆಕ್ಸೆಸ್ ಕೊಡಬೇಕು ಅಂತಂದರೆ ಸೇಮು ನಾನು ಯಾವ ರೀತಿಯಾಗಿ ಅಪ್ಲಿಕೇಶನ್ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಆ ಥರ ಡೌನ್ಲೋಡ್ ಮಾಡಿಕೊಂಡು ನೀವು ಲಾಗಿನ್ ಮಾಡಿಕೊಂಡು ನಂತರ ಆ್ಯಡ್ ಕ್ಯಾಮ್ರಾ ಬರೋವರೆಗೂ ನೀವು ವೇಟ್ ಮಾಡಬೇಕಾಗುತ್ತೆ. ಆ್ಯಡ್ ಕ್ಯಾಮ್ರಾ ಬಂದಮೇಲೆ ನಿಮ್ಮ ಒರಿಜಿನಲ್ ಫೋನು ಒಂದು ಫೋನಲ್ಲಿ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಆ ಫೋನಲ್ಲಿ ನೀವು ಇಲ್ಲಿಗೆ ಸೆಟ್ಟಿಂಗ್ಸಲ್ಲಿ ಬಂದು ಇಲ್ಲಿ ಶೇರ್ ಅಂತ ಇದೆ, ಶೇರ್ ಮೇಲೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ಅಲೌ ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಟ್ಟರೆ ಇಲ್ಲಿ ಐ ನೋ ಅಂತ ಇದೆ. ಐ ನೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು QR ಕೋಡ್ ಬರುತ್ತೆ. ಅವರು ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅವರ ಮೊಬೈಲಲ್ಲೂ ಕೂಡ ನಿಮಗೆ ಬರುತ್ತೆ. ಆಮೇಲೆ ಗಮನಿಸ್ಬೋದು ಇಲ್ಲಿ ನಿಮಗೆ ಮೋರ್ ಅಂತ ಆಪ್ಷನ್ಸ್ ಇದೆ. ಈ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ನೀವೇನಾದರೂ ಅಲಾರಾಮ್ ಮಾಡಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ನಾನು ಅಲಾರಾಮ್ ಇಲ್ಲಿ ಈ ರೀತಿ ಅಲಾರಾಮ್ ಆಗ್ತಿರುತ್ತೆ. ಇನ್ನು ಲೈಟ್ ಕಂಟ್ರೋಲ್ ಅಂತಿದೆ. ಈ ಲೈಟ್ ಕಂಟ್ರೋಲಲ್ಲಿ ಆಟೋ, ಆನು, ಆಫು. ನೀವೇನಾದರೂ ಆನ್ ಮಾಡ್ಕೊಳ್ಬೇಕು ಅಂದರೆ ಲೈಟು ಗಮನಿಸ್ಕೋಬೋದು ಇಲ್ಲಿ ಆನ್ ಆಗುತ್ತೆ. ಮತ್ತು ನೀವು ಲೈಟ್ ಸೋರ್ಸಲ್ಲಿ ಹೋಗ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಆಫ್ ಆಗುತ್ತೆ. ಸೊ ಯಾವಾಗಲೂ ಲೈಟ್ ಆನ್ ಮಾಡಿದ್ರೆ ನಿಮಗೆ ಬ್ಯಾಟ್ರಿ ಸ್ವಲ್ಪ ಬೇಗ ಕಡಿಮೆ ಆಗಿಬಿಡುತ್ತೆ. ನೀವು ಆಫ್ ಮಾಡಿಕೊಂಡ್ರು ಫುಲ್ HDಯಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದಷ್ಟು ಲೈಟ್ನ ಆಫ್ ಮಾಡ್ಕೊಳ್ಳಿ. ಸೊ ನಂತರ ಇನ್ನು ಸುಮಾರು ಜನ ಮೋಷನ್ ಟ್ರ್ಯಾಕಿಂಗ್ ಯಾವ ರೀತಿ ಆನ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಮೋಷನ್ ಟ್ರ್ಯಾಕಿಂಗ್ ಅಂದರೆ ಇದ್ರ ಹತ್ರ ಯಾರಾದರೂ ಬಂದಾಗ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ. ಅದು ನಿಮಗೆ ನೆಟ್ವರ್ಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಗಮನಿಸ್ಬೋದು, ಮೋಷನ್ ಟ್ರ್ಯಾಕಿಂಗ್ನ ನೀವು ಇಲ್ಲಿ ಆನ್ ಮಾಡಿಕೊಂಡ್ರೆ ಈಗ ನಿಮಗೆ ಯಾರಾದರೂ ಇದ್ರ ಹತ್ರ ಬಂದಾಗ ಅವ್ರು ಯಾವ ಕಡೆ ಹೋಗ್ತಾರೋ ಆ ಕಡೆ ನಿಮಗೆ ಮೂವ್ಮೆಂಟ್ ಆಗುತ್ತೆ ಕ್ಯಾಮ್ರಾ. ಸೊ ಇದು ಮೋಷನ್ ಟ್ರ್ಯಾಕಿಂಗ್ನ ಆನ್ ಮಾಡಿಕೊಂಡ್ರೆ. ಇನ್ನು ಸೆಟ್ಟಿಂಗ್ಸಲ್ಲಿ ಮತ್ತೆ ಬನ್ನಿ. ಸೆಟ್ಟಿಂಗ್ಸಲ್ಲಿ ಮತ್ತೆ ಬಂದ ತಕ್ಷಣ ಸೊ ಗಮನಿಸ್ಬೋದು ಇದರಲ್ಲಿ ನಿಮಗೆ ವರ್ಕಿಂಗ್ ಮೂಡ್ ಆಪ್ಷನ್ಸ್ ಇರುತ್ತೆ. ಈ ವರ್ಕಿಂಗ್ ಮೂಡ್ ಸೆಟ್ಟಿಂಗ್ಸಲ್ಲಿ ಬಂದರೆ ನಿಮಗೆ ಯಾವ ರೀತಿ ರಿಕಾರ್ಡಿಂಗ್ ಬೇಕು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಪವರ್ ಮೋಡ್ನ ನೀವು ಆನ್ ಮಾಡಿಟ್ಕೊಂಡ್ರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲ ಬಿಸಿಲಿರುತ್ತೆ, ಆ ಟೈಮಲ್ಲಿ ಚಾರ್ಜ್ ಮಾಡಿಕೊಡುತ್ತೆ. ಅವಾಗ 100% ಚಾರ್ಜ್ ಆಗುತ್ತೆ.
ರಾತ್ರಿ ಆದ ತಕ್ಷಣ ನಿಮ್ಗೆ ಏನಾಗುತ್ತೆ ಸನ್ಲೈಟ್ ಆಫ್ ಆಗುತ್ತೆ, ಅವಾಗ 99, 98, 97 ಈ ಥರ ಡಿಕ್ರೀಸ್ ಆಗ್ತಾ ಬರುತ್ತೆ. ಅಪ್ ಟು 50% ಬರೋವರೆಗೂ ನಿಮಗೆ ಕಂಟಿನ್ಯೂಸ್ಲಿ ರೆಕಾರ್ಡಿಂಗ್ ಸಿಗುತ್ತೆ. ಗಮನಿಸ್ಕೋಬೋದು. ಆ 50% ಕಡಿಮೆ ಬರ್ತಿದ್ದಾಗ ಏನಾಗ್ತದೆ, ಯಾರಾದರೂ ನಿಮಗಲ್ಲಿ ಓಡಾಡಿದ್ರೆ ಮಾತ್ರನೇ ರೆಕಾರ್ಡ್ ಸಿಗುತ್ತೆ. ಸೊ ಈ ಥರ ಒಂದು ಆಪ್ಷನ್ನ ನೀವು ಇಟ್ಕೋಬೋದು. ಇಲ್ಲಾಂದರೆ ಬ್ಯಾಟ್ರಿ ಸೇವಿಂಗ್ ಮೋಡು ಇದನ್ನು ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಬ್ಯಾಟ್ರಿ ಜಾಸ್ತಿ ಹೊತ್ತು ಬ್ಯಾಕಪ್ ಬರುತ್ತೆ. ಸೊ ಅವಾಗ ಕಂಪ್ಲೀಟ್ ರೆಕಾರ್ಡ್ ಸಿಗಲ್ಲ, ಬಟ್ ಯಾರಾದರೂ ಅಲ್ಲಿ ಓಡಾಡಿದ್ರೆ ಯಾರಾದರೂ ಬಂದರೆ ಅದನ್ನು ಮಾತ್ರ ಕಂಪ್ಲೀಟಾಗಿ ನಿಮಗೆ ರೆಕಾರ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಆವಾಗ ನಿಮಗೆ ಅನಾವಶ್ಯಕವಾಗಿ ನೀವು ಎಲ್ಲನೂ ಸ್ಕ್ರೋಲ್ ಮಾಡಿಕೊಂಡು ವಿಡಿಯೋ ನೋಡೋದಕ್ಕಿಂತ ಈ ಒಂದು ಆಪ್ಷನ್ ಇಟ್ಕೊಂಡ್ರೆ ನಿಮ್ಗೆ ಯಾರಾದರೂ ಬಂದರೆ ಮಾತ್ರ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋಂಥ ಆಪ್ಷನ್ ಸಿಗುತ್ತೆ. ಇದನ್ನು ಕೂಡ ನೀವು ಇಲ್ಲಿ ಇಟ್ಕೋಬೋದು. ಸೊ ಯಾವ ರೀತಿಯಾಗಿ ನೀವು ಸೆಟ್ಟಿಂಗ್ನಲ್ಲಿ ಇಟ್ಕೊಳ್ತೀರಾ ಅಲ್ಲಿ ನೀವು ಈ ಥರ ಸೇವ್ನ ಕೊಡಬೇಕಾಗತ್ತೆ. ಆವಾಗ ನಿಮಗೆ ಆ ಒಂದು ಸೆಟ್ಟಿಂಗ್ಸ್ ನಿಮಗೆ ಎನೇಬಲ್ಡ್ ಆಗುತ್ತೆ. ಸೊ ಆನಂತರ ಗಮನಿಸ್ಬೋದು PTZ ಸ್ಪೀಡ್ ಸೆಟ್ಟಿಂಗ್ ಅಂತ ಇದೆ. ಈ PTZ ಸ್ಪೀಡ್ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ನೀವೇನು ಈ ಕ್ಯಾಮ್ರಾಗಳನ್ನ ರೊಟೇಟ್ ಮಾಡ್ತಿರ್ತೀರಾ ತುಂಬ ನಿಧಾನವಾಗಿ ರೊಟೇಟ್ ಆಗ್ತಿರ್ತದೆ. ನಿಮ್ಗೆ ಏನಾದ್ರು ಸ್ಪೀಡ್ ಬೇಕು ಅಂತಂದರೆ ನೀವು ಎಷ್ಟು ಸ್ಪೀಡ್ ಬೇಕು ಅಂತ ನೀವು ಇಟ್ಕೋಬೋದು. ಗಮನಿಸ್ಕೋಬೋದು. ಇಲ್ಲಿ ನೀವು 1 2 3 4 5 ಅಂದರೆ ಜಾಸ್ತಿ ಎಷ್ಟು ಇಟ್ಕೊಳ್ತೀರೋ ಅಷ್ಟು ಸ್ಪೀಡಾಗಿ ನಿಮಗೆ ರೊಟೇಟ್ ಮಾಡ್ಕೋಬೋದು. ಇಲ್ಲ ನೀವು ತುಂಬ ಕಡಿಮೆ ನಿಧಾನಕ್ಕೆ ತಿರುಗಬೇಕು ಅಂತಂದರೆ ಈ ಸ್ಪೀಡ್ನ ನೀವು ಇಲ್ಲಿ ಕಡಿಮೆ ಕೂಡ ಮಾಡ್ಕೋಬೋದು. ಹಾಗೆ ಗಮನಿಸ್ಬೋದು ಡಿವೈಸ್ ವ್ಯಾಲ್ಯೂಮ್ ಸೆಟ್ಟಿಂಗ್ ಅಂತ ಇದೆ. ಈ ಡಿವೈಸ್ ವ್ಯಾಲ್ಯೂಮ್ ಸೆಟ್ಟಿಂಗ್ ಅಂತಂದರೆ ಈಗ ನೀವು ಮಾತಾಡ್ತಿರ್ತೀರಲ್ಲ, ಸೈರನ್ ಆಪ್ಷನ್ ಆಗಿರಲಿ ಅಥವಾ ನೀವು 2 ವೇ ಕಮ್ಯುನಿಕೇಷನ್ಸ್ ಆಗಲಿ, ಅದೇನಾದ್ರು ನಿಮಗೆ ಕಡಿಮೆ ಬೇಕು ಅಂತಂದರೆ ಈ ಥರ ಕಡಿಮೆ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಗಮನಿಸ್ಬೋದು, ಕಡಿಮೆ ಕೂಡ ಮಾಡ್ಬೋದು. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ನೀವು ಈ ಒಂದು ಆಪ್ಷನಲ್ಲಿ ಡಿವೈಸ್ ವ್ಯಾಲ್ಯೂಮ್ ಸೆಟ್ಟಿಂಗ್ಸಲ್ಲಿ ಈ ಥರ ಇಟ್ಕೊಳ್ಬೋದು.